ಇವತ್ತು ಬೆಳಿಗ್ಗೆ ಸುಮಾರು 8 ಗಂಟೆಗೆ ನಮಗೆ ಒಂದು ಮಾಹಿತಿ ಬಂದಿದೆ. ಇದರಲ್ಲಿ ಹುಣಸಿಕಟ್ಟಿ ಊರು ಕಲ್ಗಡ್ಗಿ ತಾಲೂಕಲ್ಲಿ ಕಲ್ಗಡ್ಗಿ ಪೊಲೀಸ್ ಠಾಣಾ ಸ್ಥಳದಲ್ಲಿ ಒಂದು ಬಾಡಿ ಸಿಕ್ತು. ಆವಾಗ ನಮ್ಮ ಪೊಲೀಸ್ ಟೀಮ್ ಇನ್ಸ್ಪೆಕ್ಟರ್ ಜೊತೆಗೆ ಅಲ್ಲಿ ಹೋಗಿ ಆ ಬಾಡಿ ಐಡೆಂಟಿಫೈ ಆಗಿದೆ. ಆ ಬಾಡಿ ವಿಠಲ್ ಕೊರಡಿ ಅಂತ 30 ವರ್ಷ ವಯಸ್ಸವ್ರಿಗೆ. ಅವರು ಬೇರೆ ಬೇರೆ ಕೆಲಸ ಮಾಡ್ತಾರೆ. ಜೊತೆಗೆ ನಮ್ಮ ಕಲ್ಗಡ್ಗಿ ಪೊಲೀಸ್ ಸ್ಟೇಷನಲ್ಲಿ MOBನೂ ಇದ್ದಾರೆ. ಅದು ಬಾಡಿ ನಮಗೆ ಸಿಕ್ತಾದ ಮೇಲೆ ನಮ್ಮದು ಎಲ್ಲ ಸೋಕೋ ಟೀಮ್ ಮತ್ತು ನಮ್ಮ ಸೀನಿಯರ್ ಆಫೀಸರ್ಸ್ ಡಿಸ್ಟ್ರಿಕ್ಟು ಎಲ್ಲ ವಿಸಿಟ್ ಮಾಡಿಕೊಂಡು ಸ್ವಲ್ಪ ಎನ್ಕ್ವೈರಿ ಮಾಡಿದೆ ಸುತ್ತಮುತ್ತ, ಮತ್ತು ಜೊತೆಗೆ ನಾವೇ ಟೆಕ್ನಿಕಲ್ ಅನಾಲಿಸಿಸ್ನು ಮಾಡಿದೆ. ಅದ್ರ ಪ್ರಕಾರ ನಮಗೆ ಇಬ್ಬರು ಅಕ್ಯೂಸ್ ಬಗ್ಗೆ ಮಾಹಿತಿ ಬಂದುಬಿಟ್ಟಿದೆ. ಆ ಅಕ್ಯೂಸ್ಗೆ ನಾವೇ ನಮ್ಮ ಸೆಕ್ಯೂರ್ ಮಾಡಿಸಿದ್ದೀವಿ. ಆದಷ್ಟು ಬೇಗ ಅವರಿಗೆ ಅರೆಸ್ಟ್ ತೋರಿಸ್ತೀವಿ. ಮೇಲ್ನೋಟಕ್ಕೆ ಕಾರಣ ಕೆಲವು ದಿನ ಹಿಂದೆ ಇವರು ವಿಠಲ್ ಇವತ್ತು ಯಾರು ತೀರೋಗಿದ್ದಾರೆ ಅವರು ಅಣ್ಣದು ಬೈಕ್ ಸುಟ್ಟಿದ್ದಾರೆ. ಸೊ ಅದು ಕಾರಣ ಮೇಲ್ನೋಟಕ್ಕೆ ನಮಗೆ ಬರ್ತಾ ಇದೆ. ಫರ್ದರ್ ಇನ್ಕ್ವೈರಿ ನಾವೇ ಅದು ಇನ್ಕ್ವೈರಿ ಮಾಡಾದ್ಮೇಲೆ ಹೇಳೋಕ್ಕೆ ಆಗ್ತದೆ. ವಿಠಲ್ ಅವ್ರ ಅಣ್ಣದು ಬೈಕ್ ಸುಟ್ಟಿದ್ರು. ಅದೇ ಅಣ್ಣ ಅವರಿಗೆ ಅಟ್ಯಾಕ್ ಮಾಡಿದ್ರು ನಿನ್ನೆ. ಹಳೆ ದ್ವೇಷ ಕರೆಕ್ಟ್. ಇನ್ನೊಬ್ಬರೇ ಆರೋಪಿ ಅವರು ತಂಗಿ ಅವರು ವಿಠಲ್ದು ಹೆಂಡತಿದು ತಮ್ಮ ಇದ್ದಾರೆ. ಅವ್ರದ್ದು ಏನಾದರೂ ಇರಬಹುದು. ಯಾಕಂದರೆ ವಿಠಲ್ ಬಗ್ಗೆ ಜಾಸ್ತಿ ನಮಗೆ ಮಾಹಿತಿ ಬಂದಿಲ್ಲ. ಬಟ್ ಅವರು ಸ್ವಲ್ಪ ರೋಗ್ ಎಲಿಮೆಂಟ್ ಥರ ಇದ್ದರು. ಮನೆಗೆ ಹೋಗಲ್ಲ ಅಥವಾ ಏನು ಜವಾಬ್ದಾರಿ ತಗೊಂಡಲ್ಲ ಆ ಥರ. ಸೊ ಅದನ್ನು ಕಾರಣ ನಾವೇ ಇನ್ನೂ ಇನ್ಕ್ವೈರಿ ಮಾಡ್ತಾಯಿದ್ದೀವಿ. ಹಾಂ ಅದೆಲ್ಲ ಒಂದೇ ಫ್ಯಾಮಿಲಿಯ ವಿಠಲ್ ಮತ್ತು ಅವ್ರದ್ದು ವೈಫ್. ಸೊ ಇದರಲ್ಲಿ ಒಬ್ಬರೇ ವಿಠಲ್ದು ಬ್ರದರ್ ಇದ್ದಾರೆ, ಇನ್ನೊಬ್ಬರೇ ವಿಠಲ್ದು ವೈಫ್ದು ಬ್ರದರ್ ಇದ್ದಾರೆ.